ಎಲ್ಲರಿಗೂ ನಮಸ್ಕಾರ. ಜನಪ್ರಿಯ ಗೀತೆಯೊಂದರ ಸಂಪೂರ್ಣ ಸ್ವರಾಲಾಪ ಇವತ್ತಿನ ಸಂಚಿಕೆಗೆ ಎಲ್ಲರಿಗೂ ಸ್ವಾಗತ. ಇವತ್ತು ಸ್ವರಗಳನ್ನ ಕೊಡೋದಕ್ಕೆ ನಾನು ಆಯ್ಕೆ ಮಾಡಿಕೊಂಡಿರ್ತಕ್ಕಂತಹ ಸುಪ್ರಸಿದ್ಧ ಗೀತೆ ರಾಷ್ಟ್ರಕವಿ ಕುವೆಂಪು ಅವರು ರಚಿಸಿರುವಂತಹ ಹೊಸ ಬೆಳಕು ಚಿತ್ರದಲ್ಲಿ ಅಳವಡಿಸಿರುವಂತಹ ತೆರೆದಿದೆ ಮನೆ ಓ ಬಾ ಅತಿಥಿ. ಈ ಒಂದು ಗೀತೆಯ ಸ್ವರಗಳಿಗೋಸ್ಕರ ರಿಕ್ವೆಸ್ಟ್ ನನಗೆ ಬಹಳ ಹಿಂದೆ ಬಂದಿತ್ತು. ನಾನು ಇತ್ತೀಚೆಗೆ ಈಗ ನಾವು ಎಸ್ ಜಾನಕಿ ಅವ್ರನ್ನ ಕಳ್ಕೊಂಡ್ವಿ, 23ನೇ ಇಸ್ವಿಯಲ್ಲಿ ವಾಣಿ ಜಯರಾಮ್ ಅವ್ರನ್ನ ಕಳ್ಕೊಂಡ್ವಿ. ಅವರಿಬ್ಬರಿಗೂ ಡೆಡಿಕೇಟ್ ಮಾಡ್ತಾ ಇದ್ದೀನಿ ಈ ಸಂಚಿಕೆಯನ್ನು. ಅವರಿಬ್ಬರು ಅತ್ಯುತ್ತಮವಾಗಿ ಪ್ರಸ್ತುತಪಡಿಸಿರುವಂತಹ ಸುಮಧುರ ಗೀತೆ. ಇತ್ತೀಚೆಗೆ ನಾವು ಫೀಮೇಲ್ ಡ್ಯೂಯೆಟ್ಸ್ನ ಕಾಣೋದೇ ಇಲ್ಲ ಚಿತ್ರಸಂಗೀತದಲ್ಲಿ. ಈ ಒಂದು ಅದ್ಭುತ ಗೀತೆಯ ಸ್ವರಗಳನ್ನ ಡಿಕೋಡ್ ಮಾಡುವ ಪ್ರಯತ್ನವನ್ನು ನಾನೀಗ ಮಾಡ್ತಾ ಇದ್ದೇನೆ. ನನಗೆ ಮುಂಚೆ ಒಬ್ಬರು ವ್ಯೂಯರು ಇದು ಯಾವ ರಾಗದ ಮೇಲೆ ಬೇಸ್ ಆಗಿದೆ ಅಂತ ಕೇಳಿದರು. ನಾನು ಅವರಿಗೆ ಉತ್ತರ ಕೊಟ್ಟಿದ್ದೆ, ಶ್ಯಾಮ್ ಕಲ್ಯಾಣ್ ಅಂತ ಹೇಳಿ. ದಯವಿಟ್ಟು ನೊಟೇಷನ್ಸ್ ಕೊಡಿ ಅಂತ ಹಾಗೆ ರೆಸ್ಪಾಂಡ್ ಮಾಡಿದರು. ನನಗೆ ತುಂಬ ಸಮಯ ಬೇಕಾಯಿತು ಮತ್ತು ತುಂಬ ಕಷ್ಟ ಕೂಡ ಇದೆ. ಈ ಹಾಡು ಅಷ್ಟು ಸುಲಭವಾಗಿಲ್ಲ, ಯಾಕೆಂದರೆ ಮೂರು ಚರಣ ಬೇರೆ ಬೇರೆ ರೀತಿಯ ವೇರಿಯೇಷನ್ಸು ಮತ್ತು ಪ್ರತಿ ಲೈನು ಬೇರೆ ಬೇರೆ ಸಂಗತಿ ಇದೆ, ಒಂದೇ ಥರ ಒಂದು ಫಾಲೋ ಮಾಡೋದಿಲ್ಲ. ಆದ್ದರಿಂದ ಸ್ವಲ್ಪ ಸಮಯ ಹಿಡಿತು ಇದನ್ನು ಡಿಕೋಡ್ ಮಾಡೋದಕ್ಕೆ. ಆದರೂ ಕೂಡ ನಾನು ಗಾಯಕಿ ದ್ವಯರಿಗೆ ಈ ಸಂಚಿಕೆಯನ್ನು ಈ ವಾರ ಡೆಡಿಕೇಟ್ ಮಾಡಿ ಇವತ್ತು ಪ್ರಯತ್ನಪಟ್ಟು ಈ ದೊಡ್ಡ ಸಂಚಿಕೆ ಆಗುತ್ತೆ. ಯಾಕೆಂದರೆ 3 ಚರಣವನ್ನು ಬೇರೆ ಬೇರೆ ರೀತಿ ಇದೆ, ಆಲಾಪ್ ಇದೆ ಹಾಡಿ ತೋರಿಸೋದಕ್ಕೆ. ನಾನು BGM ಏನು ಡಿಕೋಡ್ ಮಾಡೋದಿಲ್ಲ ನನ್ನ ಸಂಚಿಕೆಗಳಲ್ಲಿ, ಟ್ರ್ಯಾಕ್ ಜೊತೆ ಇನ್ಸ್ಟ್ರೂಮೆಂಟಲ್ಲಿ ನುಡಿಸ್ಬೋದು. ಬರೀ ಹಾಡನ್ನೇ ಡಿಕೋಡ್ ಮಾಡೋದಕ್ಕೆ ಇದು ತುಂಬ ಸಮಯ ಹಿಡಿಯುತ್ತೆ, ಯಾಕೆಂದರೆ ಹಾಡು ಅಷ್ಟು ದೊಡ್ಡದಾಗಿದೆ. ಈ ಒಂದು ಸುಮಧುರ ಗೀತೆ ಹೊಸ ಬೆಳಕು ಚಿತ್ರದಲ್ಲಿ ಅಳವಡಿಸಿದ್ದಾರೆ ರಾಷ್ಟ್ರಕವಿ ಕುವೆಂಪು ವಿರಚಿತ. ನಾನು ಈಗಾಗಲೇ ತಿಳಿಸಿದೆ. ವಾಣಿ ಜಯರಾಮ್ ಮತ್ತು ಎಸ್ ಜಾನಕಿ ಅವರು ಎಂ ರಂಗರಾವ್ ಅವರ ಸಂಗೀತದಲ್ಲಿ ಹಾಡಿರುವಂತಹ ಸರಿತಾ ಮತ್ತು ಸುಧಾ ಸಿಂಧೂರ್ ಅವರು ಈ ತೆರೆಯ ಮೇಲೆ ಕಾಣಿಸ್ಕೊಳ್ತಾರೆ ಈ ಗೀತೆಗೆ. ರಾಜ್ಕುಮಾರ್ ಮತ್ತು ಶ್ರೀನಿವಾಸ್ ಮೂರ್ತಿ ಅವರು ಕೂಡ ಈ ಹಾಡಲ್ಲಿ ಕಾಣಿಸ್ಕೊಳ್ತಾರೆ. ಈ ಸುಮಧುರ ಗೀತೆಯ ಸ್ವರಗಳು ಹೇಗೆ ಬರುತ್ತೆ ನೋಡೋಣ. ಮೊದಲಿಗೆ ಒಂದು ಸುಮಧುರವಾದ ಆಲಾಪ್ ಬರುತ್ತೆ. ಎಸ್ ಜಾನಕಿ ಅವರ ಆಲಾಪ್ ವೇರಿಯೇಷನ್ ಬೇರೆ, ವಾಣಿ ಜಯರಾಮ್ ಅವರ ಆಲಾಪ್ ವೇರಿಯೇಷನ್ ಬೇರೆ. ಹಾಗೆ ನೋಡೋಕೆ ಹೋದರೆ ವಾಣಿ ಜಯರಾಮ್ ಅವರ ಆಲಾಪ್ ವೇರಿಯೇಷನ್ ಸ್ವಲ್ಪ ಟಫ್ ಆಗಿದೆ. ಆಮೇಲೆ ಎಸ್ ಜಾನಕಿ ಅವರು ಎಂಡಿಂಗಲ್ಲಿ ಅದನ್ನು ಮೇಕಪ್ ಮಾಡಿಬಿಡ್ತಾರೆ, ನಿಲುಗಡೆಯಲ್ಲಿ ಬೇರೆ ಬೇರೆ ಸಂಗತಿಗಳನ್ನ ಹಾಡೋದ್ರಲ್ಲಿ. ಇಬ್ಬರು ಗಾಯಕಿಯರು ಪೈಪೋಟಿಯಲ್ಲಿ ಹಾಡಿದ್ದಾರೆ, ಆದರೆ ಅಷ್ಟು ಸುಮಧುರವಾಗಿ ಜೊತೆಯಲ್ಲಿ ಕೂಡ ಕಾಂಪ್ಲಿಮೆಂಟ್ರಿಯಾಗಿ ಕೂಡ ಹಾಡಿದ್ದಾರೆ. ಇಂತಹ ಒಂದು ಸುಮಧುರ ಗೀತೆಯ ಸ್ವರ ಹೇಗೆ ಬರುತ್ತೆ ನೋಡೋಣ ಬನ್ನಿ. ಇದು ಒರಿಜಿನಲ್ F ಶಾರ್ಪ್ನಲ್ಲಿದೆ ಶ್ರುತಿ. ನಾನು ನನಗೆ ಅನುಕೂಲವಾಗುವಂತಹ ಶ್ರುತಿಯಲ್ಲಿ ಹಾಡಿದ್ದೇನೆ. ರಾಗ ನಾನು ಹೇಳಿದ ಹಾಗೆ ಶ್ಯಾಮ್ ಕಲ್ಯಾಣ್ ರಾಗ. ಇದು ಹಿಂದೂಸ್ತಾನಿ ಬೇಸ್ ರಾಗ, ಕಲ್ಯಾಣ್ ಥಾಟಲ್ಲಿ ಬರುತ್ತೆ. ಇದಕ್ಕೆ ಪೇರೆಂಟ್ ಕಲ್ಯಾಣಿ ರಾಗ ಅಂತ ಹೇಳ್ಬೋದು. ಆದರೆ ಇದಕ್ಕೆ ಈಕ್ವಿವ್ಯಾಲೆಂಟ್ ಕರ್ನಾಟಕಲ್ಲಿ ಯಾವುದು ರಾಗ ನಾನು ಹೇಳೋದಕ್ಕೆ ಬರಲ್ಲ. ಇದು ಪ್ಯೂರ್ ಹಿಂದೂಸ್ತಾನಿ ರಾಗನೇ ಇದು, ಶ್ಯಾಮ್ ಕಲ್ಯಾಣ್ ಅಂತ. ಪೇರೆಂಟ್ ಕಲ್ಯಾಣಿ ರಾಗ ಅಂತ ಹೇಳ್ಬೋದು. ಕರ್ನಾಟಕ ಸಂಗೀತದಲ್ಲಿ ಕಲ್ಯಾಣಿ ರಾಗ, ಇದಕ್ಕೆ ಪೇರೆಂಟು ಅನ್ನೋ ಥರಕ್ಕೆ ಹೇಳ್ಬೋದು. ಇದರ ವೈಶಿಷ್ಟ್ಯತೆ ಏನು ಅಂದರೆ ಇದರಲ್ಲಿ 2 ಮಧ್ಯಮಗಳ ಪ್ರಯೋಗ ಇದೆ. ಮತ್ತು ಆರೋಹಣದಲ್ಲಿ 6 ಸ್ವರಗಳಿದ್ದರೆ ಅವರೋಹಣ ಸಂಪೂರ್ಣವಾಗಿದೆ ಮತ್ತು ವಕ್ರವಾಗಿದೆ. ಇದರ ಆರೋಹಣ ಅವರೋಹಣ ನಾನು ಹಾಡಿ ತೋರಿಸ್ತೇನೆ. ಆದ್ದರಿಂದ ಇದು ಷಾಡವ ಸಂಪೂರ್ಣ ವಕ್ರ ರಾಗ. ಅಂದರೆ ಷಾಡವ ಅಂದರೆ ಆರೋಹಣದಲ್ಲಿ 6 ಸ್ವರಗಳು, ವಾಪಸ್ ಬರ್ತಾ ಅವರೋಹಣದಲ್ಲಿ ಸಂಪೂರ್ಣ ಮತ್ತು ವಕ್ರ ಆಗಿದೆ. ಅದು ಹೇಗೆ ಬರುತ್ತೆ ಅಂತ ನಾನು ಹಾಡಿ ತೋರಿಸ್ತೇನೆ. ನೇ ಸರಿ ಮಾ ಪ ನೇ ಸಾ ಸಾ ನಿ ಧ ಪ ಧ ಮ ಪ ಗ ಮ ಪ ಗ ಮ ರೇ ನೇ ಸಾ. ನನಗೆ ಈ ರಾಗದಲ್ಲಿ ಸ್ವಲ್ಪ ದೇಶ ಛಾಯೆನೂ ಕಾಣಿಸುತ್ತೆ. 2 ಮಧ್ಯಮಗಳ ಪ್ರಯೋಗ ಇದೆ. ಇಲ್ಲಿ ಹಿಂದೂಸ್ತಾನಿ ಸಂಗೀತದಲ್ಲಿ ಕಾಮೋದ್ ಅಂಗ್ ಅಂತ ಹೇಳ್ತಾರೆ. ಅಂದರೆ ಅವರೋಹಣದಲ್ಲಿ ನಾನು ಈಗ ಗ ಮ ಪ ಗ ಮ ರೇ ನೇ ಸಾ ಹಾಡಿದ್ನಲ್ಲ, ಅದು ಕಾಮೋದ್ ರಾಗದ ಅಂಗ. ಆರೋಹಣದಲ್ಲಿ ಕಲ್ಯಾಣ್ ರಾಗದ ಅಂಗ ಅಂತ ಹೇಳ್ತಾರೆ. ಆದ್ದರಿಂದ ಇದು ಶ್ಯಾಮ್ ಕಲ್ಯಾಣ್ ರಾಗ. ಈಗ ಹಾಡಿಗೆ ಬರೋಣ. ಆ ಆ ಆ ನ ನ ಆ ಆ ಆ
ಸ ಸ ಸ ನಿ ನಿ ಸ ರಿ ಸ ರಿ ನಿ ಸ ರಿ ಗ ಮ ಗ ರೆ ರೆ ಗ ರೆ ಪ ರೆ ಮ ಗ ರೆ ಸ ರೆ ರೆ ಪ ತೆರೆದಿದೆ ಮನೆ ಓ ಬಾತೆ ಥೇ ನೆ ಸ ಗ ರೆ ರೆ ಸ ಸ ಸ ನೆ ಸ ಮ ರೆ ಮ ಬಾ ಮ ರೆ ಅತಿಥಿ ನೆ ಸ ನೆ ನಿ ಸ ರೆ ಮ ಪ ನಿ ಧ ನಿ ಸ ನಿ ಪ ಮ ರೆ ಮ ಪ ಧ ಮ ಪ ರೆ ಮ ರೆ ಸ ನಿ ಪ ಸ ನಿ ರೇ ತೆರೆದಿದೆ ಮನೆ ಓ ಬಾತಿಥಿ ನಿ ಸ ಗ ರೆ ರೆ ಸ ಸ ಸ ನಿ ಸ ರಿ ಮ ಪ ಓ ಬಾ ಮ ರೆ ಅತಿಥಿ ನಿ ಸ ನೆ. ಎರಡು ವೇರಿಯೇಷನ್ನು ಇದೆ ಪಲ್ಲವಿದು. ತೆರೆದಿದೆ ಮನೆ ಓ ಬಾತಿಥಿ ಹೊಸ ಬೆಳಕಿನ ಹೊಸ ಗಾಳಿಯ ನಿ ಸ ರಿ 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 ನಿ ಸ ರಿ ಗ ಮ ಮ ಗ ರೆ ಹೊಸ ಬಾಳನು ತಾ ಅತಿಥಿ ರೆ ಪ ಮ ಪ ಮ ರೆ 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 ಮ ರೆ ನೆ ನಿ ಸ ಹೊಸ ಬಾಳನು ತಾ ರೆ ಪ ಮ ಪ ಮ ರೆ 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 ಮ ರೆ ನೆ ನಿ ಸ. ಇಲ್ಲಿ ಪ್ರತಿಮಧ್ಯಮ ಪ್ರಯೋಗ ಇದೆ, ನೀವು ನೋಡಿಕೊಂಡು ನುಡಿಸಿ. ಮತ್ತು ಎರಡನೇ ಸರಿ ಹೊಸ ಬಾಳನುವಲ್ಲಿ ಎರಡನೇ ಸಂಗತಿ ವೇರಿಯೇಷನ್ ಇದೆ. ಹೊಸ ಬಾಳನು ತಾ ಅತಿಥಿ ಹೊಸ ರೆ ಪ ಹೊಸ ಬಾಳನು ರೆ ಮ ಪ ದ ಮ ಪ ತಾ ಅತಿಥಿ ರೆ ಮ ರೆ ನೆ ನಿ ಸ. ಇಷ್ಟು ಪಲ್ಲವಿ. ಇನ್ನು ಚರಣ ನೋಡೋಣ. ಇದರಲ್ಲಿ ಎಲ್ಲ ಚರಣನೂ ಬೇರೆ ಬೇರೆ ರೂಪದಲ್ಲಿದೆ. ಮೊದಲನೇ ಚರಣ ಹೇಗೆ ಬರುತ್ತೆ ನೋಡೋಣ. ಆವರೂಪದೊಳು ಬಂದರು ಸರಿಯೇ ಆವ ವೇಷದೊಳು ನಿಂದರು ಸರಿಯೇ ಆವರೂಪದೊಳು ಪಾಪ ಪಾಪ ಮರೆ ಸಸ ನಿ ಸ ನಿ ಪ ನಿ ಸ ರಿ ಬಂದರು ಸರಿಯೇ ಆವ ವೇಷದೊಳು ರೆ ರೆ ಮ ಪ ದ ದ ದ ದ. ಇಲ್ಲಿ ಮತ್ತೆ ಪ್ರತಿಮಧ್ಯಮ ಪ್ರಯೋಗ. ನಿಂದರು ಸರಿಯೇ ಧನಿ ಧನಿ ಸ ನಿ ನಿ ದ ಪ. ಮತ್ತೆ ಎರಡನೇ ಸಂಗತಿ ಆವರೂಪದೊಳು ಮ ಪ ದ ಮ ಪ ಮ ರೆ ಸ ಸ ಆವ ಪಾಪ ರೂಪದೊಳು ಮ ಪ ದ ಮ ಪ ಮ ರೆ ಸ ಸ ಬಂದರು ಮರೆ ನೆ ಬ ನಿ ಸರಿ ಮರೆ ಸರಿಯೇ ನಿ ಸರಿ ಮರೆ. ಮತ್ತೆ ಎರಡನೇ ಲೈನ್ ಏನು ವೇರಿಯೇಷನ್ ಇಲ್ಲ, ಮೊದಲನೇ ಸತಿ ಹೇಗೆ ಹಾಡಿರ್ತೀವೋ ಹಾಗೆ. ಆವ ವೇಷದೊಳು ನಿಂದರು ಸ
ಸದ ಮ ಪ ಪ ಪ ಪ ಪದ ಪದ ಮ ಮ ಪ ರೇ. ತಿಂಗಳಂದರಲ್ಲಿ ಬಹೆಯ ಬಾ ನಿ ಸರಿ ಮಾ ಮಗರಿ ಬಹೆಯ ಬಾ ನಿ ಸರಿ ಮಾ ಸಾನೆ. ಮತ್ತೆ ಪಲ್ಲವಿ. ತೆರೆದಿದೆ ಮನೆ ಓ ಬಾತಿಥಿ, ಹೊಸ ಬೆಳಕಿನ ಹೊಸ ಗಾಳಿಯ ಹೊಸ ಬಾಳನು ತಾತಿಥಿ. ಮೊದಲನೇ ಚರಣ ಆಯಿತು ನೋಡಿ. ನನಗೆ ಮೊದಲು ಈ ಸಾಹಿತ್ಯ ಅರ್ಥ ಆಗ್ತಾ ಇರಲಿಲ್ಲ. ಬಹೆಯ ಬಾ ಅಂದರೆ ಏನು, ಬಹೆ ಅಂದರೆ ಏನು ಅಂತ ಗೊತ್ತಾಗ್ತಾ ಇರಲಿಲ್ಲ. ಇವಾಗ ಅರ್ಥ ಆಗುತ್ತೆ. ಬಹೆಯ ಅಂದರೆ ಅದು ಒಂದು ಹಳೆಗನ್ನಡದ ರೂಪ. ಬರುವೆಯ ಅಂತ. ನೇಸರುದಯದೊಲು ಬರುವೆಯ ಬಾ ತಿಂಗಳಂದದಲ್ಲಿ ಬಹೆಯ ಬಾ ಅಂದರೆ ನೇಸರುದಯದೊಲು ಅಂದರೆ ಸೂರ್ಯೋದಯದ ರೀತಿ ಬರ್ತೀಯ. ಅತಿಥಿಯನ್ನು ಸೂರ್ಯ ಚಂದ್ರರಿಗೆ ಹೋಲಿಸ್ತಾ ಇದ್ದಾರೆ ಇಲ್ಲಿ. ಸೂರ್ಯೋದಯಕ್ಕೆ ನೇಸರುದಯದೊಲು ಅಂದರೆ ಅಂತೆ, ಸೂರ್ಯನ ಉದಯದಂತೆ ಬರ್ತೀಯ ಅಥವಾ ತಿಂಗಳಂದದಲ್ಲಿ ಬರ್ತೀಯ, ಚಂದ್ರನ ರೀತಿಯಲ್ಲಿ ಬರ್ತೀಯ. ಅತಿಥಿಯನ್ನು ಸೂರ್ಯ ಚಂದ್ರರಿಗೆ ಹೋಲಿಸಿ ಕರೀತಾ ಇದ್ದಾರೆ. ತೆರೆದಿದೆ ಮನೆ ಓ ಬಾ ಅತಿಥಿ. ಎಷ್ಟು ಚೆನ್ನಾಗಿದೆ ಸಾಹಿತ್ಯ. ಇವಾಗ ಎರಡನೇ ಚರಣ ನೋಡೋಣ. ಇಂತಾದರೂ ಬಾ ಅಂತಾದರೂ ಬಾ ಎಂತಾದರೂ ಬಾ 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 ಗಗ ಮ ಪ ರೇ ಸ ಪ ಪ ನಿ ಸರಿ ಸ ಸ ರೆ ಮ ರೇ. ಅಂತಾದರೂ ಬಾ ಎಂತಾದರೂ ನಿ ಸರಿ ಮ ಮ ಮ. ಇದು ಮತ್ತೆ ಪ್ರತಿ ಮಧ್ಯಮ. ಬಾ ಮ ಪ ಮ ಬಾ ಮ ಮ ರೇ ಬಾ ರೇ ರೇ ಸ. ಇಂತಾದರೂ ಬಾ ಅಂತಾದರೂ ಬಾ ಗ ಮ ಪ ರೇ ಸ ಪ ನಿ ಸರಿ ಮ ರೇ. ಎಂತಾದರೂ ನಿ ಸರಿ ಮ ಮ ಮ ಬಾ ಮ ಪ ಮ ಬಾ ಮ ಮ ರೇ ಬಾ ರೇ ರೇ ಸ. ಬೇಸರವಿದನು ಸರಿಸುವ ಹೊಸ ಬಾಳ ರೇ ಮ ಪ ನಿ 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 ಸ ದ ದ ಪ ಮ ಪ ಮ ದ ಪ ಉಸಿರಾಗಿ ಮಾ ಮ ಮ ಮ ಪ ಮ ರೇ ರೇ ಪ ಮ ರೇ ಸ ರೇ ಬಾ ಬಾ ಬಾ. ಮತ್ತೆ ಪಲ್ಲವಿ. ತೆರೆದಿದೆ ಮನೆ ಓ ಬಾತಿಥಿ, ಹೊಸ ಬೆಳಕಿನ ಹೊಸ ಗಾಳಿಯ ಹೊಸ ಬಾಳನು ತಾ ಅತಿಥಿ. ಎರಡು ಚರಣ ನೋಡಿದ್ವಿ. ಎರಡು ಚರಣನು ಬೇರೆ ಬೇರೆ ಆಗಿದೆ. ಮೂರನೇ ಚರಣ ಇನ್ನೂ ಡಿಫ್ರೆಂಟ್ ಆಗಿದೆ, ನೋಡೋಣ. ಕಡಲಾಗಿ ಬಾ ನಿ ಸಾರಿ ಗ ಗ ನಿ ಪ ಮ ಗ. ಬಾನಾಗಿ ಬಾ ದ ದ ದ ಸ ದ ಪ ಮ ಗ. ಗಿರಿಯಾಗಿ ಬಾ ನಿ ಸಾರಿ ಗ ನಿ ಸರಿ. ಕಾನಾಗಿ ಬಾ ಪ ಮ ಪ ದ ಬ ಗ ರೆ. ಕಡಲಾಗಿ ಮಾನಾಗಿ ಗಿರಿಯಾಗಿ ಕಾನಾಗಿ ನಿ ಸರಿ ಗ ಗ ಗ ಗ ಗ ನಿ ಪ ಗ ನಿ ಸರಿ ರೇ ರೇ. ನೀವು ಒಂದು ಗಮನಿಸಬೇಕು, ಇಲ್ಲಿ ಬರ್ತಿರೋ ಗಾಂಧಾರ ಅಷ್ಟು ಸಾಧಾರಣ ಗಾಂಧಾರ. ಇದೇ ವೇರಿಯೇಷನ್ನು, ಟ್ವಿಸ್ಟು ಮೂರನೇ ಚರಣದಲ್ಲಿ. ತೆರೆದಿದೆ ಮನ ಓ ಬಾ ರೇ ಮ ಪ ದ ದ ದ ನೀ ದ ಪ ಮ ಮ ದ ಪ ನೀ ದ ಪ.
ಹೊಸತಾನದ ಹೊಸಗಾನದ ಪಾಮ ಪಾಮ ಮಗ ಮಗ ಹೊಸತಾನದ ಹೊಸಗಾನದ. ಇದು ಎರಡನೇ ಸಂಗತಿ. ಇಲ್ಲಿ ಒಂದು ಸ್ವಲ್ಪ ವೇರಿಯೇಷನು. ಗಪದ ಸಪದ ಮಗ ಸಗಮ ಪಗ ಮಗ ಹೊಸಗಾನದ ರಸ ಜೀವವತ ನಿಸರಿ ಮಮ ಪ ಮರೆ ಸಾನೆ. ಇಲ್ಲಿಗೆ ಚರಣಗಳು ಮುಗಿದ್ವು. 3 ಚರಣಗಳ 3 ಬೇರೆ ಬೇರೆ ವೇರಿಯೇಷನ್ಸ್ನು ನಾನು ಕೊಟ್ಟಿದ್ದೇನೆ. ಮತ್ತೆ ಪಲ್ಲವಿ. ತೆರೆದಿದೆ ಮನೆ ಓ ಬಾತಿಥಿ, ಹೊಸ ಬೆಳಕಿನ ಹೊಸ ಗಾಳಿಯ ಹೊಸ ಬಾಳನು ತಾತಿಥಿ. ಇಲ್ಲಿ ಮುಗಿಸೋವಾಗ ಎಂಡಿಂಗು ನಿಲುಗಡೆ 3 ಥರ ಇದೆ. ಹೊಸ ಬಾಳನು ಅತಿಥಿ, ಹೊಸ ಬಾಳನು ಅತಿಥಿ, ಹೊಸ ಬಾಳನು ಅತಿಥಿ. ರೇ ಬಾಪ ನೀದ ನಿ ಸನಿ ಪಮರೆ ನಿ ಸರಿ ಮರೆ ಪಾಮ ಪಮರೆ ಸನಿ ಸ ನಿ ಸರಿ ಮರೆ ಪಾಮ ಪಮರೆ ಸನಿ ಸ ಅತಿಥಿ. ನೋಡಿದ್ರಲ್ಲ, ಅತ್ಯುತ್ತಮವಾದ ಒಂದು ಕವಿತೆಯನ್ನು ಚಲನಚಿತ್ರ ಸಂಗೀತಕ್ಕೆ ಎಷ್ಟು ಚೆನ್ನಾಗಿ ಎಂ ರಂಗರಾವ್ ಅವರು ಅಳವಡಿಸಿದ್ದಾರೆ. ಹಾಗೆಯೇ ಗಾಯಕಿ ದ್ವಯರಾದ ಎಸ್ ಜಾನಕಿ ಮತ್ತು ವಾಣಿ ಜಯರಾಮ್ ಅವರು ಎಷ್ಟು ಸೊಗಸಾಗಿ ಅದನ್ನು ಪ್ರಸ್ತುತಪಡಿಸಿದ್ದಾರೆ. ಒಂದು ಶಬ್ದ ಸಹ ಅವರ ನಾಲಿಗೆಯಲ್ಲಿ ಇಬ್ಬರೂ ಸಹ ಒಂದು ಚೂರು ವೇರಿ ಆಗಿಲ್ಲ. ಅಷ್ಟು ಚೆನ್ನಾಗಿ ಹಳೆಗನ್ನಡದ ಪದಗಳನ್ನು ಸಹ ಉಚ್ಚಾರಣೆ ಮಾಡಿದ್ದಾರೆ. ಇಂತಹ ಸೊಗಸಾದ ಗೀತೆಯನ್ನು ನಿಮ್ಮ ಇನ್ಸ್ಟ್ರೂಮೆಂಟ್ಗಳಲ್ಲಿ ಪ್ರಯತ್ನಪಟ್ಟು ನನಗೆ ಖಂಡಿತ ಫೀಡ್ಬ್ಯಾಕನ್ನು ಕೊಡೋದನ್ನ ಮರಿಬೇಡಿ. ಇವತ್ತಿಗೆ ಈ ಸಂಚಿಕೆ ಇಲ್ಲಿಗೆ ಮುಕ್ತಾಯ ಆಗುತ್ತೆ. ಮುಂದಿನ ಮತ್ತೊಂದು ಸಂಚಿಕೆಯಲ್ಲಿ ನಿಮ್ಮನ್ನು ಮತ್ತೆ ಭೇಟಿಯಾಗ್ತೇನೆ. ನಮಸ್ಕಾರ.